ದೆಹಲಿ ಗದ್ದುಗೆಗಾಗಿ ಫೈಟ್ ಬಹಳ ಜೋರಾಗಿ ನಡೆದಿದ್ದು ಬಿರುಸಿನಿಂದ ಮತದಾನ ನಡೀತಾ ಇದೆ. ರಾಷ್ಟ್ರ ರಾಜಧಾನಿಯ 70 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತ ಮತದಾನ ಬೆಳಿಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ಸಂಜೆ 6 ಗಂಟೆ 30 ನಿಮಿಷಕ್ಕೆ ಮತದಾನ ಅಂತ್ಯವಾಗುತ್ತೆ. 700 ಅಭ್ಯರ್ಥಿಗಳ ಹಣೆ ಬರಹವನ್ನ ಮತದಾರ ನಿರ್ಧರಿಸಲಿದ್ದಾನೆ. ದೆಹಲಿ ಗದ್ದುಗೆಗಾಗಿ ನಡೀತಾ ಇರುವಂತ ಫೈಟ್ ಇದು. ದೆಹಲಿಯಲ್ಲಿ ಮಧ್ಯಾಹ್ನ 1 ಗಂಟೆವರೆಗೂ 33% ವೋಟಿಂಗ್ ಆಗಿದೆ. ಕಳೆದ ಬಾರಿ ದೆಹಲಿ ಚುನಾವಣೆಯಲ್ಲಿ 62.59 ಮತದಾನ ಆಗಿತ್ತು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ನಾಯಕರು ಮತದಾನ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ದೆಹಲಿ ಸಿಎಂ ಅತಿಶಿ, ದೇಶಾಂಗ ಸಚಿವ ಜೈಶಂಕರ್ ಈಗಾಗಲೇ ಮತದಾನ ಮಾಡಿದ್ದಾರೆ. ಸಂಜೆ 6:30 ತನಕ ಮತದಾನ ನಡೆಯುತ್ತೆ. 3 ಪಕ್ಷಗಳಲ್ಲೂ ಬಹಳ ಬಿರುಸಾದ ಫೈಟ್ ನಡೆದಿದೆ. ಬಿರುಸಿನ ಪ್ರಚಾರವನ್ನ ನಡೆಸಿದೆ. 2 ಬಾರಿ ದೆಹಲಿಯ ಆಡಳಿತವನ್ನ ನಡೆಸಿದಂತಹ ಆಮ್ ಆದ್ಮಿ ಪಾರ್ಟಿ ಈ ಬಾರಿಯೂ ಕೂಡ ಗೆಲ್ಲೋದಕ್ಕೆ ಶತ ಪ್ರಯತ್ನ ನಡೆಸಿದೆ. ಗೆಲ್ಲೋದ್ರ ಮೂಲಕ ಹ್ಯಾಟ್ರಿಕ್ ಜಯ ಸಾಧಿಸೋದಕ್ಕೆ ನೋಡ್ತಾ ಇದೆ. ಕೇಜ್ರಿವಾಲ್ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಅರವಿಂದ್ ಕೇಜ್ರಿವಾಲ್ ತಮ್ಮ ಕುಟುಂಬದ ಸದಸ್ಯರ ಜೊತೆ ಬಂದು ಮತದಾನವನ್ನ ಮಾಡಿದ್ದಾರೆ. ತಮ್ಮ ಪತ್ನಿ ಮತ್ತು ತಂದೆ ತಾಯಿ ವೀಲ್ ಚೇರ್ನಲ್ಲಿದ್ದಾರೆ. ಅವರ ಜೊತೆಗೂಡಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಶತ ಪ್ರಯತ್ನ ನಡೆಸಿದ್ದಾರೆ. ಏನಾಗತ್ತೆ ಈ ಬಾರಿ ದೆಹಲಿಯ ಭವಿಷ್ಯ? ಆಮ್ ಆದ್ಮಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದ್ರ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸೋದಕ್ಕೆ ಅರವಿಂದ್ ಕೇಜ್ರಿವಾಲ್ ನೋಡ್ತಾ ಇದ್ದಾರೆ. ದೆಹಲಿ ಚುನಾವಣಾ ಅಖಾಡದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಬಿಜೆಪಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ಪೊಲೀಸರು ಬಿಜೆಪಿ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ವೋಟಿಂಗ್ ಪ್ರಕ್ರಿಯೆಯಲ್ಲಿ ಬಿಜೆಪಿ ನಾಯಕರ ಹಸ್ತಕ್ಷೇಪ ಅನ್ನೋ ಆರೋಪ ಅರವಿಂದ್ ಕೇಜ್ರಿವಾಲ್. ಬಲವಂತವಾಗಿ ಕೆಲವರಿಗೆ ಇಂಕ್ ಹಚ್ಚಲಾಗ್ತಾ ಇದೆ. ಈ ಕುರಿತು ಚುನಾವಣಾ ಆಯೋಗಕ್ಕೆ ನಾವು ದೂರು ಕೊಟ್ಟಿದ್ದೀವಿ ಅಂತ ಕೇಜ್ರಿವಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವರಿಗೆ ದುಡ್ಡು ಕೊಟ್ಟು ಮತದಾನಕ್ಕೂ ಮೊದಲೇ ಇಂಕ್ ಹಾಕಿದ್ದಾರೆ. ಮತ ಚಲಾಯಿಸದಂತೆ ಬಡವರಿಗೆ ಆಮಿಷ ಒಡ್ಡಿ ಮತದಾನಕ್ಕೂ ಮುನ್ನವೇ ಅವರ ಕೈಗೆ ಇಂಕ್ ಹಾಕಿದ್ದಾರೆ. ನಿನ್ನೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಗಂಭೀರವಾದ ಆರೋಪ ಮಾಡಿದ್ದಾರೆ ಬಿಜೆಪಿ ವಿರುದ್ಧ. हमने ये भी बताया कि बहुत बड़े स्केल के ऊपर वोटर सप्रेशन हो सकता है. जैसे इस गुंडागर्दी की वजह से, पुलिस की गुंडागर्दी की वजह से, बीजेपी की गुंडागर्दी की वजह से कई जगह हो सकता है कि लोग घर से डर के मारे दहशत में वोट डालने ना निकलें. तो चुनाव आयोग ने कहा है कि वो सुनिश्चित करेंगे कि लोग घर से निकल सकें. और तीसरी बात थी कि ये आशंका है कि बड़े स्तर के ऊपर आज रात को पैसे देके या डरा धमका के लोगों के काली इंक उनकी उंगली पे लगा दी जाएगी ताकि वो कल वोट डालने ना जा सकें. इसके ऊपर भी चुनाव आयोग ने समुचित कार्रवाई करने का आश्वासन दिया. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.